ನಿನ್ನೆಷ್ಟೇ ದಾಖಲೆಗಳು ಮುರಿಯೋದಕ್ಕೆ ಇರೋದಂತ ಹೇಳಿ ಇದೀಗ ರಾಜ್ಯದಲ್ಲಿ ಒಂದು ಸುದೀರ್ಘ ಇತಿಹಾಸವನ್ನು ಸೃಷ್ಟಿಸಿರುವ ಮುಖ್ಯಮಂತ್ರಿ, ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೃಷ್ಟಿಸಿದ್ದಾರೆ. ಸಾಕಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಇದಕ್ಕೆ ಸಂಭ್ರಮವನ್ನು ಪಡ್ತಾ ಇದ್ದಾರೆ, ಜೊತೆಗೆ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿಮಾನಿಗಳು ಎಲ್ಲೆಡೆ, ರಾಜ್ಯದೆಲ್ಲೆಡೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ನಾಟಿ ಕೋಳಿ ಸಾಂಬಾರು ಮುದ್ದೆ ಊಟವನ್ನು ಬಡಿಸ್ತಾ ಇದ್ದಾರೆ. ಆದರೆ ಈ ಎಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರ ಬಗ್ಗೆ ಸಂತಸ ಇದೆ. ಸಿದ್ದರಾಮಯ್ಯನವರು ಹೇಗೆಲ್ಲ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ರು, ಜೊತೆಗೆ ಒಬ್ಬ ಆತ್ಮೀಯ ಸ್ನೇಹಿತನಾಗಿ ಹೇಗೆಲ್ಲ ಗುರುತಿಸಿಕೊಂಡಿದ್ರು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರ ಜೊತೆ ಆಪ್ತರಾಗಿರುವ ರಾಮದುರ್ಗ ಶಾಸಕರಾಗಿರುವ ಅಶೋಕ್ ಪಟ್ಟಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀವಿ. ಸರ್, ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯ ಸಂತಸದ ವಾತಾವರಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಭಿವೃದ್ಧಿ ಹರಿಕಾರರು, ಭಾಗ್ಯಗಳ ಸರ್ದಾರರು, ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಫಸ್ಟಾಗಿ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ವಿಶ್ ಮಾಡ್ತೀರಿ ಸರ್? ಸಿದ್ದರಾಮಯ್ಯವ್ರಿಗೆ ನಾವು ವಿಶ್ ಮಾಡೋದು ಏನಂತಂದರೆ, ಅವರು ಬೈ ಬರ್ತೆ ಈಸ್ ಎ ಫೈಟರ್. ಹುಟ್ಟೋದ್ರಿಂದ ಅವರು ಒಳ್ಳೆಯ ಫೈಟರಾಗಿ ಹುಟ್ಟಿದ್ದಾರೆ. ಮತ್ತು ಈಗ ಅವರು ದೇವರಾಜ ರೆಕಾರ್ಡ್ ಮುರಿಬೇಕು ಅಂತ ಅವರೇನು ಆಡಳಿತ ನಡೆಸಿಲ್ಲ. ನಡ್ಕೊಂಡು ಮಾಮೂಲಾಗಿ ಯೂಶಲ್ ಹೋಗ್ತಾರೆ, ಅದು ಇದಾಗಿ ಕಾಕತಾಳೀಯವಾಗಿ ಅದು ರೆಕಾರ್ಡ್ ಮುರಿದಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಹೊರತಾಗಿ ಅವರು ದೇವರಾಜ ಎಷ್ಟು ಮಾಡಿದ್ರು ಅದು ಆವಾಗಿನ ಕಾಲಕ್ಕೆ ಅವ್ರು ಎಷ್ಟು ಮಾಡಿದ್ರು ಅವರು ಇತಿಮಿತಿ ಅವ್ರು ಮಾಡಿದ್ದಾರೆ. ಈಗ ಈ ಕಾಲದಲ್ಲಿಗೆ ಈ ರೆಕಾರ್ಡ್ ಮುರಿದು ಆಡಳಿತ ಚೆನ್ನಾಗಿ ನಡೆಸ್ಕೊಂಡ್ರೆ ಭಾಳ ಕಷ್ಟ ಇದೆ. ಆವಾಗ ದೇವರಾಜ ಕಾಲದಾಗ ಯಾರು ಅಷ್ಟು ವಿರೋಧನೂ ಇರಲಿಲ್ಲ, ಏನೂ ಇರಲಿಲ್ಲ. ಆವಾಗ ಇದು ಗ್ಯಾರಂಟಿಗಳು ಅದ್ರ ಬಗ್ಗೆನೂ ಡಿಸ್ಕಸ್ ಇರಲಿಲ್ಲ. ಇವಾಗ ಎಲ್ಲ ರೀತಿಯಿಂದ ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ಇಷ್ಟೆಲ್ಲ ಅಡೆತಡೆಗಳು BJPಯವರು ಸುಮ್ಮನೆ ಸಣ್ಣ ವಿಚಾರಕ್ಕೆಲ್ಲ ದೊಡ್ಡ ಮಾಡಿಕೊಂಡು ಇಷ್ಟೆಲ್ಲ ಗಲಾಟೆಗಳು ಕೂಡ ಇವರು ನಡೆಸ್ಕೊಂಡು ಹೋಗ್ತಾರಂದರೆ ಇವ್ರ ಧೈರ್ಯ ಮತ್ತು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಕೂಡಿದೆ. ಸರ್, ಈಗ ನೀವು ಸಿದ್ದರಾಮಯ್ಯನವರ ಒಡನಾಟವನ್ನು ಇಟ್ಕೊಂಡಿದ್ರಿ, ಅವ್ರ ಜೊತೆ ಆಪ್ತರಾಗಿದ್ರಿ. ಸಿದ್ದರಾಮಯ್ಯನವ್ರ ಬಗ್ಗೆ ನೀವು ಹೃದಯದಿಂದ ಮನದಾಳದಿಂದ ಹೇಳಬೇಕಾದ ಪ್ರೀತಿಯ ಮಾತುಗಳು ಸರ್ ಏನು? ನಾನು ಹೇಳಿದೆ ಸಿದ್ದರಾಮಯ್ಯವ್ರಿಗೆ, ನಾನು ಡೈರೆಕ್ಟಾಗಿ ಹೇಳಿದ್ದೀನಿ ಸರ್, ನಾನು ನನ್ನ ಸೀನಿಯಾರಿಟಿ ಪ್ರಕಾರ ನಾನು ಭಾಳ ಜನ ಚೀಫ್ ಮಿನಿಸ್ಟರ್ ಭಾಳ ಹತ್ತಿರದಿಂದ ನೋಡಿದ್ದೀನಿ. SM ಕೃಷ್ಣ ಅವ್ರಿಗಿಂದ ಹಿಡ್ಕೊಂಡು, ಧರ್ಮ್ ಸಿಂಗ್ದಿಂದ ಹಿಡ್ಕೊಂಡು, ವೀರಪ್ಪಮೊಯ್ಲಿ ಹಿಡ್ಕೊಂಡು, ಬಂಗಾರಪ್ಪರು ಹಿಡ್ಕೊಂಡು, ದೇವರಾಜಸಿಂದ ಹಿಡ್ಕೊಂಡು, ದೇವರಾಜ ಇದ್ದಾಗ ನಾವೆಲ್ಲ ರಮೇಶ್ ಕುಮಾರ್ ನಮ್ಮ ಅಧ್ಯಕ್ಷರು ಯೂತ್ ಕಾಂಗ್ರೆಸ್ಗೆ ನಾನು ಒಬ್ಬ ಸೆಕ್ರೆಟರಿ ಆಗಿದ್ದೆ. ಅವಾಗಿಂದ ಹೋರಾಡ್ಕೊಂಡು ಬಂದಿರೋರು ನಾವೆಲ್ಲ ಮುಖ್ಯಮಂತ್ರಿಗಳು ಹತ್ತಿರದಿಂದ ನೋಡಿದ್ವಿ. ಆದರೆ ಸಿದ್ದರಾಮಯ್ಯವರು ಅಂತ ಚೀಫ್ ಮಿನಿಸ್ಟ್ರು ಸ್ನೇಹಜೀವಿ ಅಂತ ನಾನು ನೋಡೇ ಇಲ್ಲ ಸರ್. ಅದಕ್ಕೆ ನಾವು ಬಡವ್ರ ಬಗ್ಗೆ ಕಳಕಳಿ ಆಗಲಿ, ಸ್ನೇಹಕ್ಕೆ ಬೆಲೆ ಕೊಡೋದಾಗಲಿ ನಿಮ್ಮಂಥವ್ರು ನಾನು ನೋಡೇ ಇಲ್ಲ. ಅದಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ. ನೀವು ನಮ್ಗೆ ಮಿನಿಸ್ಟ್ರಿ ಮಾಡ್ತೀವಿ ಅಂತ ನಾವು ನಿಮ್ಮ ಜೊತೆ ಇಲ್ಲ. ನೀವು ಮಿನಿಸ್ಟ್ರಿ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಅದು ನಮ್ಮ ಹಣೆ ಬರ ಇದ್ದರೆ ಆಗ್ತೀವಿ, ಇಲ್ಲಂದ್ರೆ ಆಗಲ್ಲ. ಆದರೆ ಸ್ನೇಹಿತಕ್ಕೆ ನೀವು ಬೆಲೆ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ನಾನು ಕೂಡ ಹೇಳಿದ್ದೀನಿ. ಸರಿ, ಅಂದರೆ ಕೆಲವೊಂದು ನೀವು ಆಪ್ತರಾಗೇ ಇರ್ತೀರಿ, ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಇದ್ದೀರಿ. ಅವ್ರ ಜೊತೆ ಕೆಲವೊಂದು ಸ್ವಾರಸ್ಯಕರ ಸಂಘಟನೆಗಳು ಅಂದರೆ ಘಟನೆಗಳು ಸರ್ ಯಾವ ರೀತಿಯಾಗಿ ಅಂದರೆ ನೇರವಾಗಿ ಮಾತಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಏನೇ ಇದ್ದರೂ ನೇರವಾಗಿ ಮಾತಾಡ್ತಾರೆ. ಸೊ ಅವ್ರ ಜೊತೆ ಕೆಲವಿನ ಘಟನೆಗಳನ್ನು ಹಂಚ್ಕೊಳ್ಬೇಕಾದ್ರೆ ಈಗ ಸಿದ್ದರಾಮಯ್ಯವ್ರು ಯಾವಾಗಲೂ ನೇರನೇ. ಈಗ ಒಂದೇ ಒಂದು ಸಣ್ಣ ಉದಾಹರಣೆ ಭಾಳ ತಮಾಷೆಯಾಗಿರುತ್ತೆ. ಅದು ನಿಮಗೆ ಟಿ ವಿ ಒಳಗೆ ತೋರಿಸಿದ್ರಾಗಲೇ ಅವ್ರ ಅಸೆಂಬ್ಲಿ ಒಳಗೆ ಮಾತಾಡ್ಬೇಕಾದ್ರೆ ಅವ್ರ ಪಂಚೆ ಬಿದ್ದೋಗಿರ್ತದೆ. ಆವಾಗ DCM ಅವ್ರು ಬಂದು ಕಿವಿನಾಗ ಹೇಳ್ತಾರೆ, ಸರ್ ಪಂಚೆ ಬಿದ್ದೋಗಿದೆ ಅಂತ. ಅವ್ರದನ್ನ ಯಾರು ಸುಮ್ಮನೆ ಸೈಲೆಂಟಾಗಿ ಅವ್ರೇನು ಪಂಚೆ ಕೇಳೋಲ್ಲ, ಓದ್ತಾ ಇದ್ದವ್ರು ನಿಲ್ಲಿಸ್ಬಿಟ್ಟು ಇರಪ್ಪ ಸ್ವಲ್ಪ ಪಂಚೆ ಬಿದ್ದೋಗಿದೆ ಅಂತೆ, ನಾನು ಕಟ್ಕೊಂಡು ಮಾತಾಡ್ತೀನಿ ಅಂತ ಸ್ವಾರಸ್ಯವಾಗಿ ಹೇಳಿದ್ರು. ಅದು ಒಂಥರ ತಮಾಷೆ. ಅವ್ರು ಇದ್ದಂಗೆ ಹೇಳ್ತಾರೆ. ಅದ್ರಾಗ ಏನಂತೆ ಬಿದ್ದೋಯ್ತು ಕಟ್ಕೊಂಡಿದ್ವಿ, ಅದ್ರಾಗೇನು ಅದೇನು ಸೀಕ್ರೆಟ್ ಎಂಥದ್ದು ಎಲ್ಲ ನೋಡಿರ್ತಾರೆ ಅಂತಲೇ ಹೇಳ್ತಾರೆ. ಆ ಥರ ಅವ್ರು ಭಾಳ ಸ್ವಾರಸ್ಯವಾಗಿ. ಆಮೇಲೆ ಅವರು ಹಳೆಗನ್ನಡ ಜಾಸ್ತಿ ಅವರೆಲ್ಲ, ಆಮೇಲೆ ಆಡು ಭಾಷೆ ಜಾಸ್ತಿ ಅವರನ್ನು ಸಿಕ್ಕಾಪಟ್ಟೆ. ಮೊದಲಿಂದನೂ ಅವರು ಹಳ್ಳಿ ಕಡೆಯಿಂದ ಬಂದವರು, ಕುರಿ ಮೇಯಿಸ್ಕೊಂಡು ಹಸು ಮೇಯಿಸ್ಕೊಂಡು ಆವಾಗಿನ ಕಷ್ಟ ಜೀವನದ ಪಾಪ ಬಂದವರು ಇವತ್ತಿನ ದಿನ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಕಟ್ಟಿರೋ ಕಷ್ಟ ಆಮೇಲೆ ಶ್ರಮ ಮಾಡಿ ಪಡೆದಿರೋಂಥ ಸ್ಥಾನ ಇದು. ಸುಮ್ಮನೆ ಈಸಿಯಾಗಿ ಏನು ಬಂದಿಲ್ಲ. ಅವ್ರಿಗಿರೋ ಜ್ಞಾನ ಎಲ್ಲ ಆಡಳಿತದವ್ರಿಗೆ ಎಲ್ಲ ಪೋರ್ಟ್ಫೋಲಿಯೋಗಳು ಕೂಡ ಅವರು ಅರ್ಥಗತ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಚೆನ್ನಾಗಿ ಆಡಳಿತ ನಡೆಸ್ಕೊಂಡು ಹೋಗ್ತಾರಂತೆ. ಎಲ್ಲರೂ ಸಾರ್ವಜನಿಕರಿಗಾಗಲಿ ಅಧಿಕಾರಿಗಳು ಎಲ್ಲರಿಗೂ ಗೊತ್ತಿದೆ, ಭಾಳ ಮೇಧಾವಿ ಇದ್ದಾರೆ ಸಿದ್ದರಾಮಯ್ಯ. ಇವರಿದ್ದರೆ ರಾಜ್ಯ ಮುನ್ನಡೆಸ್ಬೋದು ಅಂಥೇಳಿ ಎಲ್ಲರಿಗೂ ಒಂದು ಆಶಾಭಾವನೆ ಇದೆ. ಹಾಗಾಗಿ ಮುಂದೆ ಇನ್ನು 5 ವರ್ಷ ಕೂಡ ಅವರೇ ರಾಜ್ಯಭಾರ ನಡೆಸ್ತಾರೆ. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾವು ಬಯಸ್ತೀವಿ. ಸರಿ,
ಈಗ ವೈಯಕ್ತಿಕವಾಗಿ ಅಶೋಕ್ ಪಟ್ಟಣ್ ಮತ್ತು ಸಿದ್ದರಾಮಯ್ಯ ನಡುವಿನ ಸ್ನೇಹ ಯಾವ ರೀತಿಯಾಗಿದೆ ಸರ್? ಮೊದಲಿಂದ ಕೂಡ ನಾವು ಸ್ನೇಹಿತರ ರೀತಿ ಯಾವ ಥರ ಇದೆ ಅಂದರೆ ಭಾಳ ಆತ್ಮೀಯರಾಗಿದ್ದೀವಿ. ಯಾವುದೇ ವಿಚಾರ ಕೂಡ ನಾವೆಲ್ಲ ಅವರೇನು ಪಾಪ ಡಿಕ್ಟೇಟರ್ ಥರ ಅವರು ಒಂದೇ ಯಾವುದೇ ಡಿಸಿಷನ್ ತೊಗೊಂಡ್ರು ಒಬ್ಬರೇನು ತೊಗೊಳಲ್ಲ. ಪಾಪ ಎಲ್ಲ ಸ್ನೇಹಿತರು ನಮ್ಮನ್ನು ಕರೀತಾರೆ. ಭಾಳ ಜನ ಪೊನ್ನಣ್ಣ ಇದ್ದಾರೆ, ನಮ್ಮ ಬೈತಿ ಸುರೇಶ್ ಇದ್ದಾರೆ, ಭಾಳ ಜನ ಇದ್ದಾರೆ ಸ್ನೇಹಿತರು. ಅವರೆಲ್ಲ ಕರೆದು ಕೂತ್ಕೊಂಡು ಮಾಡಿ ಯಾವ್ದು ಮಾಡ್ಬೇಕಪ್ಪ ಯಾವ್ದು ಮಾಡಬೇಕು ಅಂತ ಕೇಳಿಕೊಂಡು ಯಾವುದು ಹೋಗಿ ನೋಡಿಕೊಂಡು ಅವರು ನಿರ್ಧಾರ ತೊಗೊತಾರೆ. ಅದರಿಂದ ಅವರು ಸಕ್ಸಸ್ ಆಗಿದ್ದಾರೆ. ಸರ್, ನೀವೇ ಹೇಳಿದ್ರಿ ಆವಾಗಲೇ ಸ್ನೇಹಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ ಅಂತ. ಯಾವ ರೀತಿ ಸರ್ ಸ್ನೇಹಿತರ ಜೊತೆ ಹೇಗೆಲ್ಲ ಒಡನಾಟವನ್ನು ಇಟ್ಕೋತಾರೆ? ಯಾವ ರೀತಿಯಾಗಿ ತುಂಟಾಟದ ಮಾತುಗಳನ್ನ ಆಡ್ತಾರೆ? ಹಾಸ್ಯವನ್ನು ಯಾವ ರೀತಿ ಮಾಡ್ತಾರೆ ಸರ್? ಅಂದರೆ ನಿಮ್ಮ ವೈಯಕ್ತಿಕ ಕೆಲವೊಂದು ಖಾಸಗಿ ಸಂದರ್ಭಗಳಲ್ಲಿ ಮಾತನಾಡುವಾಗ ಈಗ ವೈಯಕ್ತಿಕವಾಗ ಹಾಸ್ಯ ಮಾಡೋ ಟೈಮಿಗೆ ಮಾಡ್ತಾ ಇರ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ. ಅವ್ರು ನನಗೆ ತಮಾಷೆ ಮಾಡಿದೆ. ಎಲ್ಲರೂ ನಾನು ಮಿನಿಸ್ಟ್ರಿಗೆ ಕೇಳಿದ್ರು, ನಮ್ಮ ಅಶೋಕ್ ನೋಡಿ ಸರ್, ಅಶೋಕ್ ಜೋರಾಗಿ ಓಡಾಡ್ತಾ ಇರ್ತಾನೆ. ಹೌದಪ್ಪ, ಅವನು ಓಡಾಡ್ತಾ ಇದ್ದಾನೆ. ನನಗದಕ್ಕೆ ನಾನು ಅವನಿಗೆ ಮಂತ್ರಿ ಮಾಡಬೇಕು ಅಂತ ಇದ್ದೀನಿ. ಆದರೆ ನನಗೆ ಸಬ್ಸ್ಟಿಟ್ಯೂಟಾಗಿ ಚೀಫ್ ವಿಪ್ ಒಬ್ಬ ಸಿಗಲಿಲ್ಲ ಸೀನಿಯಾರಿಟಿ. ಇವನಾದರೆ ಇವ್ನು ಕಮಾಂಡ್ ಮಾಡ್ತಾನೆ, ಆದ್ದರಿಂದ ಇವ್ನಿಗೆ ಹಾಗೆ ಚೀಫ್ ವಿಪ್ ಕಂಟಿನ್ಯೂ ಮಾಡಿದೆ ಅಂತ ತಮಾಷೆ ಮಾಡ್ತಾ ಇರ್ತಾರೆ. ಸರಿ, ರಾಜಕಾರಣಕ್ಕೆ ವಿಚಾರಕ್ಕೆ ಬಂದರೆ ಈಗಾಗಲೇ ಬಳ್ಳಾರಿಯಲ್ಲಿ ಗಲಾಟೆ ಆಗ್ತಾ ಇದೆ. ರಾಜ್ಯ ಸರ್ಕಾರ ವೈಫಲ್ಯದಿಂದ ಈ ರೀತಿಯಾದ ಗಲಾಟೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ ಸರ್. ಹೆಂಗೆ ಒಂದು ಕಾರ್ಯಕರ್ತನ ಕೊಲೆ ಆಗುವ ಮಟ್ಟಿಗೆ ಈ ರೀತಿಯಾದ ಘಟನೆಗಳು ಬಳ್ಳಾರಿಯಲ್ಲಿ ನಡೀತವೆ? ಇದು ರಾಜ್ಯಕ್ಕೆ ಒಂದು ಯಾವ ರೀತಿ ಶೋಭೆ ತರುತ್ತೆ ಸರ್? ಬಳ್ಳಾರಿದು ರಾಜಕಾರಣ ನಿಮಗೆಲ್ಲ ಗೊತ್ತಿದೆ. ಮೊದಲಿಂದ ಬಳ್ಳಾರಿ ರೆಡ್ಡಿ ಬ್ರದರ್ಸ್ ಇದಾರಲ್ಲ, ಅವ್ರು ಬಂದೇ ಈ ನಮ್ಮ ರಾಜಕೀಯ ಇದನ್ನು ಹಾಳು ಮಾಡಿದ್ರು. ಸಿಸ್ಟಮ್ ಇದೆಯಲ್ಲ, ಚುನಾವಣೆಗೆ ಆಗಲಿ, ದುಡ್ಡು ಸಿಕ್ಕಾಬಿಟ್ಟೆ ದುಡ್ಡು ಸುರಿಯೋದಾಗಲಿ, ಆಮೇಲೆ ಬ್ಲ್ಯಾಕ್ ಇಮ್ಲಿಂಗ್ ಮಾಡಿಕೊಂಡು ಒಂಥರ ಮೈನ್ಸ್ ಒಳಗೆ ಅವರೆಲ್ಲ ನೋಡಿದ್ದಾರೆ ನೀವೆಲ್ಲ. ಮೈನ್ಸ್ ಎಲ್ಲ ಕಂಪ್ಲೀಟ್ ಯಾರು ನೋಡೋದು, ಯಾರು ಬೇರೆಯವ್ರು ಮಾಡೋಂಗಿಲ್ಲ, ಅವರೇ ಮಾಡಬೇಕು. ಬೇರೆಯವ್ರು ಮಾಡಿದ್ರು ಕೂಡ ಅವ್ರು ಹಫ್ತಾ ವಸೂಲಿ ಮಾಡಬೇಕು. ಅವ್ರೊಂಥರ ಗೂಂಡಾ ರಾಜ್ಯ ಥರ ಆಗಿ ಅವ್ರದ್ದೇ ಒಂದು ಬಳ್ಳಾರಿನೇ ಒಂದು ದೊಡ್ಡ ರಾಜ್ಯ ಅಂತ ಸ್ಥಾಪನೆ ಮಾಡ್ಕೊಂಡಾಗ ರಾಜ್ಯ ಆಡೋದು ನಿಮಗೆಲ್ಲ ಗೊತ್ತಿದೆ. ಯಡಿಯೂರಪ್ಪನಿಗೂ ಅಷ್ಟು ಎಷ್ಟು ಬ್ಲ್ಯಾಕ್ ಮ್ಯಾನ್ ಮಾಡೋದು ನಿಮಗೆ ಗೊತ್ತಿದೆ. ಯಡಿಯೂರಪ್ಪ ಆಗಿರಿಗೆ ಬದುಕವನು, ಇಲ್ಲಾಂದ್ರೆ ಯಾವಾಗ ಬೇರೆಯವ್ರು ಇದನ್ನು ಹೇಳಕೊಂಡ್ಬಿಡ್ತಾಯಿದ್ರು. ಅಷ್ಟು ತೊಂದರೆ ಕೊಟ್ಟವ್ರು ಯಡಿಯೂರಪ್ಪರು ಕೂಡ ಅವ್ರ ಪಕ್ಷದ ಮುಖ್ಯಮಂತ್ರಿಗೆ. ಹಾಗೆ ಅದಕ್ಕೆ ನಾವು ಸಿದ್ದರಾಮಯ್ಯ ಅವರು ಏನು ಮಾಡಿದ್ರು, ಇಲ್ಲಿಂದ ಪಾದಯಾತ್ರೆ ಮಾಡಬೇಕು ರೆಡ್ಡಿ ಬ್ರದರ್ಸ್ ಹೇಗೆ ಅಷ್ಟೇ ಬೆಂಗಳೂರಿಂದ ಪಾದಯಾತ್ರೆ ಮಾಡಿದ್ವಿ ನಾವು. ಲಕ್ಷಾಂತರ ಜನ ತೊಗೊಂಡೋಗಿ ಅಲ್ಲಿ ಮಾಡಿ ಅವ್ರ ಸರ್ಕಾರ ಉಳಿಸೋಕ್ಕೆ ನಮ್ಮ ಪಾದಯಾತ್ರೆ ಮುಖ್ಯ ಕಾರಣ. ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಹೋಗಿ ನಾವು ದೊಡ್ಡದು ಒಂದು ಪ್ರತಿಭಟನೆ ಮಾಡಿ ರೆಡ್ಡಿ ಬ್ರದರ್ಸ್ನ ಮುಗಿಸ್ಬೇಕು ಅಂತೇಳಿ ಮುಗಿಸಿದ್ವಿ. ಈಗ ನಾನು ನಾರಾಯಣ ರೆಡ್ಡಿ ಹುಡುಗ ಇದೆ, MLA ಆಗಿದ್ದಾನೆ, ನಮ್ಮ ನಾರಾಯಣ ರೆಡ್ಡಿ ಅವ್ರ ಮಗ. ಅವ್ರಿಗೆಲ್ಲ ಮೊದಲಿಂದ ಬಿಸ್ನೆಸ್ಸು ಫೈಟ್ ಇದ್ದೇ ಇದೆ ಮೊದಲಿಂದ ಅವ್ರದ್ದು. ಅದರಿಂದ ಸಣ್ಣ ವಿಚಾರಕ್ಕೆ ಹೋಗಿ ದೊಡ್ಡದಾಗಬಾರ್ದಾಯ್ತು, ಯಾರೇ ಆಗಲಿ ಆಗಬಾರ್ದಾಯ್ತು. ಜನಾರ್ದನ್ ರೆಡ್ಡಿ ಜೈಲಿರೋರ್ಗೂ ಏನಾಗಿರಲಿಲ್ಲ. ಜನಾರ್ದನ್ ರೆಡ್ಡಿ ಜೈಲಿಂದ ಬಿಡುಗಡೆ ಆಗಿ ಬೇಲ್ ತೊಗೊಂಡು ಇಲ್ಲಿ ಬಂದ ಮೇಲೆ ಈ ಗಲಾಟೆಗಳು, ಕುಮ್ಮಕ್ಕಳು, ರೌಡಿಸಮು ಅವೆಲ್ಲ ಶುರುವಾಗಿದೆ. ಆದ್ದರಿಂದ ನಮ್ಮ ಸರ್ಕಾರ ನಾವು ಸರಿಯಾಗಿ ಅವ್ರಿಗೆ ಸರ್ಕಾರ ಏನಿದೆ ಸರಿಯಾಗಿ ಅವ್ರ ಮೇಲೆ ಒಳ್ಳೆ ಶಿಸ್ತಿನ ಕ್ರಮ ತೊಗೊಳ್ತೀವಿ ಅಂತ ಹೇಳಿ ನಾನು ಈ ಮುಗ್ಲ ಹೇಳ ಬಯಸ್ತೇನೆ. ಸರ್, ಈಗ ಸರ್ಕಾರ ಭರತ್ ರೆಡ್ಡಿ ಬೆನ್ನಿಗಿದೆ, BJP ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಬೆನ್ನಿಗಿದೆ. ಎಷ್ಟು ದಿನ ನಡೆಯುತ್ತೆ ಸರ್ ರಾಜಕೀಯ ಸಂಘರ್ಷ ಇದು ಹಿಂಗೆ? ಈಗ ನಾವು ಬೆನ್ನೆಲುಬು ಇದೇ MLA ಆಗಿ ನಮ್ಮ ಪಕ್ಷದವ್ರು ಬೆನ್ನೆಲುಬು ಇರಲೇಬೇಕು, ಇರ್ತೀವಿ. ಜನಾರ್ದನ್ ರೆಡ್ಡಿ ಇದೇ ಬ್ಲ್ಯಾಕ್ ಮೇಲ್ ಮಾಡಿ BJP ಅವ್ರಿಗೆ ರಾಜ್ಯದ ಗೌರ್ಮೆಂಟೇ ಉಳ್ಸೋಕೆ ಟ್ರೈ ಮಾಡಿದರು. ಇದೇ BJP ಲೀಡರ್ಗಳೆಲ್ಲ ದೂರ ಇಟ್ಟಿದ್ರು, ಸಸ್ಪೆಂಡ್ ಮಾಡಿದರು ಪಾರ್ಟಿಯಿಂದ. ಈಗ ಮತ್ತೆ ಅಪ್ಕೊಂತಾರೆ ಅಂದರೆ ಜನನೇ ನಿರ್ಧರಿಸ್ತಾರೆ. ಜನಾರ್ದನ್ ರೆಡ್ಡಿ ಅವ್ರ ಜೊತೆ BJP ಅವ್ರು ಹೋದರೆ BJP ಅವ್ರಿಗೆ ಲಾಸ್ಟ್ ಹೊರತಾಗಿ ಅವ್ರಿಗೇನು ಪ್ರಾಫಿಟ್ ಅಂತೂ ಆಗಲ್ಲ. ಸರ್, ಮತ್ತೊಂದು ವಿಚಾರ ಅಂದರೆ ಈಗ ಕುಮಾರಸ್ವಾಮಿ ಅವರು ಜನಾರ್ದನ್ ರೆಡ್ಡಿ ಪರ ಬ್ಯಾಟ್ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿಗೆ ಉದ್ದೇಶಪೂರ್ವಕವಾಗಿ ಸಿಲುಕಿಸ್ಲೆಂದೇ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ ಅನ್ನೋ ಆರೋಪವನ್ನು ಮಾಡ್ತಾರೆ. ಸೊ ಏನು ಸರ್ ಇದು? ಈ ಹಿಂದೆ 2006ರಲ್ಲಿ ಜನಾರ್ದನ್ ರೆಡ್ಡಿಯನ್ನೇ ವಿರೋಧಿಸಿದ್ದವರು. ಜನಾರ್ದನ್ ರೆಡ್ಡಿ ಕುಮಾರಸ್ವಾಮಿ ವಿರುದ್ಧ ಕಮಿಷನ್ ಬಾಂಬನ್ನು ಸಿಡಿಸಿದ್ರು. ಸೊ ಎಲ್ಲಿಗೆ ಬಂತು ಸರ್ ರಾಜಕೀಯ? ಏನಿದು? ಅಂದರೆ ಅಧಿಕಾರಕ್ಕಾಗಿ ಇದೆಲ್ಲ ನಡೀತಾ ಇದೆ ಹೆಂಗೆ ಸರ್? ಈಗ ರಾಜಕೀಯ ನಿಮಗೆಲ್ಲ ಗೊತ್ತು. ಇವತ್ತು ಸ್ನೇಹಿತರು ನಾಳೆ ವಿರೋಧಿಗಳು ಇರ್ತಾರೆ, ನಾಳೆ ವಿರೋಧಿಯವರು ನಾಳೆ ಸ್ನೇಹಿತರು ಇರ್ತಾರೆ. ರಾಜಕೀಯ ಇದೆಲ್ಲ ಮಾಮೂಲು. ಆವಾಗಿನ ಕಾಲಕ್ಕೆ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಅವಾಗ ಬೇರೆ ಅವರು BJP ವಿರುದ್ಧ ಇದ್ದರು, ಅವ್ರು ಕೊಟ್ಟಿದ್ದಾರೆ. ಈಗ BJP ಸರ್ಕಾರದಾಗ ಅವ್ರು ಪಾರ್ಟ್ನರ್ ಆಗಿರೋದ್ರಿಂದ ಅವ್ರು ಆಟೋಮೆಟಿಕ್ಕಾಗಿ ಜನಾರ್ದನ್ ರೆಡ್ಡಿಗೆ ಸಪೋರ್ಟ್ ಮಾಡಬೇಕು ಮಾಡಿದ್ದಾರೆ ಅಷ್ಟೇ. ಅದರಲ್ಲೇನು ಬೇರೆ ವಿಶೇಷತೆ ಇಲ್ಲ ಅಂತೀರಿ? ಬೇರೆ ವಿಶೇಷ ರಾಜಕೀಯ ಅಷ್ಟೇ. ಈಗ BJP ಅವ್ರ ಸರ್ಕಾರದಾಗ ಅವರು ಮಂತ್ರಿ ಆದಮೇಲೆ ಅವರು ಸಪೋರ್ಟ್ ಮಾಡಲೇಬೇಕು, ಮಾಡಿದ್ದಾರೆ ಅಷ್ಟೇ. ಸರ್, ಮತ್ತೊಂದು ವಿಚಾರ, ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ಯೋಜನೆಗಳನ್ನು ಹೆಸರನ್ನು ಬದಲಾವಣೆ ಮಾಡ್ತಾ ಇದೆ. ಈಗಾಗಲೇ ಮನ್ರೇಗಾ ಹೆಸರನ್ನು ಬದಲಾವಣೆ ಮಾಡಿದೆ, VBG ರಾಮ್ಜಿ ಅಂತ ಬಿಲ್ಲನ್ನು ತಂದಿದೆ. ಕಾಂಗ್ರೆಸ್ ಇದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ.
ಏನಿರುತ್ತೆ ಸರ್ ಕಾಂಗ್ರೆಸ್ ಸ್ಟ್ಯಾಂಡ್ ಇದ್ರ ಬಗ್ಗೆ? ಪ್ರಪಂಚದಾಗ ಎಲ್ಲರಿಗೂ ಗೊತ್ತು, ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಭಾರತ ಯಾವ ಥರ ನಾವು ಸ್ವಾತಂತ್ರ್ಯ ತೊಗೊಂಡ್ವಿ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ವಿದೇಶದಿಂದ ಬಂದಂಥ ಜನಗಳಿಗೆ ನಮ್ಮ ಮೋದಿಯವರು ನಾಗ್ಪುರ್ ಕರ್ಕೊಂಡೋಗಿ RSS ಅವ್ರಿಗೆ ಮೀಟ್ ಮಾಡಿಸ್ಬೇಕು. ಅದು ಬಿಟ್ಬಿಟ್ಟು ಸೀದಾ ಮಹಾತ್ಮ ಗಾಂಧಿ ಇದಕ್ಕೆ ಕರ್ಕೊಂಡು ಹೋಗ್ತಾರೆ, ಸಮಾಧಿಗೆ ಕರ್ಕೊಂಡು ಹೋಗ್ತಾರೆ. ಮಹಾತ್ಮ ಗಾಂಧಿ ಏನೇನು ಬೇಕೆಲ್ಲ ಮಹಾತ್ಮ ಗಾಂಧಿ ಹೆಸರು ಹೇಳ್ತಾರೆ, ಮೇಲ್ಗಡೆ ಹಿಂದ್ಗಡೆ ಮಾತ್ರ ಮಹಾತ್ಮ ಗಾಂಧಿ ವಿರೋಧ ಮಾಡಿ. ಈಗ ಮನ್ರೇಗಾ ಒಳಗೆ ಮಹಾತ್ಮ ಗಾಂಧಿ ಫೋಟೋ ಇತ್ತು, ಅದು ತೆಗೆದ್ರು. ಅದನ್ನ ಯಾಕೆ ತೆಗಿಬೇಕಾಯಿತು? ಆಮೇಲೆ BJPದು ಯಾರೋ ಒಬ್ಬ ಲೇಡಿ ಉತ್ತರ ಪ್ರದೇಶ ಯಾವುದು ನನಗೆ ಗೊತ್ತಿಲ್ಲ, ಮಧ್ಯಪ್ರದೇಶ ಹೋಗುವಂಥ ಒಬ್ಬ ಸಾಧುಮಣಿ ಲೇಡಿ ಮಹಾತ್ಮ ಗಾಂಧಿಗೆ ಫೋಟೋ ಇಟ್ಕೊಂಡು ಶೂಟ್ ಮಾಡಿಸ್ತಾರೆ. ಆಮೇಲೆ ಗೋಡ್ಸೆಗೆ ಸನ್ಮಾನ ಮಾಡ್ತಾರೆ. ಈ ಥರ BJP ಸರ್ಕಾರದವರು ಮಹಾತ್ಮ ಗಾಂಧಿಗೆ ವಿರೋಧ ಇದ್ದಾರೆ. ಮೊದಲಿಂದ ಕೂಡ ಅವರು ರಾಷ್ಟ್ರ ವಿರೋಧಿ ಚಟುವಟಿಕೆ ನಡೆಸ್ತಾ ಇದ್ದಾರೆ ಹೊರತಾಗಿ ನಮ್ಮ ರಾಷ್ಟ್ರ ಇದೇ ಥರ ಇದ್ದರೆ ದಿವಾಳಿ ಆಗುತ್ತೆ. ಈ BJP ಸರ್ಕಾರ ಇದೇ ಥರ ಮುಂದುವರೆದ್ರೆ ನಮ್ಮ ದೇಶನೇ ದಿವಾಳಿ ಆಗೋ ಚಾನ್ಸಸ್ ಇದೆ. ಅಂದರೆ ಸರ್, ಈ ರೀತಿಯಾಗಿ ಕಾಂಗ್ರೆಸ್ ಇದನ್ನು ವಿರೋಧ ಮಾಡ್ತಾ ಇದೆ, ಇದು ಎಷ್ಟರ ಮಟ್ಟಿಗೆ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ ಅಥವಾ ಮತ್ತೊಮ್ಮೆ ಮನ್ರೇಗಾನೇ ಅಸ್ತಿತ್ವಕ್ಕೆ ಬರಬೇಕಂತ ಕಾಂಗ್ರೆಸ್ ಪಟ್ಟು ಹಿಡಿಯುತ್ತೆ ಸರ್? ಮನ್ರೇಗಾ ಅಸ್ತಿತ್ವ ಬರಲೇಬೇಕು ಅಂತ ನಮ್ಮ ಸರ್ಕಾರ ಬಂದು ನಾವು ಮಾಡೇ ಮಾಡ್ತೀವಿ, ಗ್ಯಾರಂಟಿ ಮಾಡೇ ಮಾಡ್ತೀವಿ. ನಮ್ಮ ಹೋರಾಟ ಇವತ್ತು ನಾವು ಸ್ವಲ್ಪ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿರ್ಬೋದು, ಆದರೆ ಮುಂದೆ 100ಕ್ಕೆ 100% ನಮ್ಮ ಕಾಂಗ್ರೆಸ್ ಪಕ್ಷ ಬಂದೇ ಬರ್ತದೆ. ನಮ್ಮ ಮನ್ರೇಗಾ ಅದು ಮತ್ತೆ ಮಹಾತ್ಮ ಗಾಂಧಿದು ಅವ್ರಿಗೇನು ಸ್ಥಾನ ಕೊಡಬೇಕು ಅವ್ರು ಕೊಟ್ಟೇ ಕೊಡ್ತೀವಿ. ನಮ್ಮ ದೇಶನ ಮಹಾತ್ಮ ಗಾಂಧಿ ನೇತೃತ್ವದ ಯಾವ ಥರ ಸ್ವಾತಂತ್ರ್ಯ ತಂದರೂ ಅದೇ ಥರ ನಾವು ದೇಶ ನಮ್ಮ ಸರ್ಕಾರ ನಡ್ಸ್ಕೊಂಡು ಹೋಗ್ತೀವಿ. ಸರ್, ಈಗ ಮತ್ತೊಂದು ವಿಚಾರ, ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದ್ದಾವೆ. ಸೊ GBA ಚುನಾವಣೆಯೂ ಸಹ ಹತ್ತಿರದಲ್ಲಿ ಇದೆ. ಸೊ ಈಗಾಗಲೇ ಕಾಂಗ್ರೆಸ್ ವೋಟ್ ಚೋರಿ ಆರೋಪವನ್ನು ಮಾಡಿದೆ BJP ಮೇಲೆ. ಸೊ ರಾಜ್ಯದಲ್ಲಿ ಬ್ಯಾಲೆಟ್ ಬರಬೇಕಾ ಅಥವಾ EVM ಬರಬೇಕಾ ಸರ್ ಸ್ಥಳೀಯ ಸಂಸ್ಥೆ ಚುನಾವಣೆ ಒಳಗಡೆ? ಈಗ ಇಂಡಿಯಾ ದೇಶ ಒಂದು ಬಿಟ್ಟರೆ ನನಗೆ ತಿಳಿದಂತೆ ಇನ್ನೊಂದು ದೇಶ ಏನೇ ಇರ್ಬೋದು, ನನ್ನ ಪ್ರಕಾರ ಒಂದೇ ಅಂತ ನನಗೆ ಅನಿಸುತ್ತೆ. ಪ್ರಪಂಚ ತುಂಬ ಬರೀ ಬ್ಯಾಲೆಟ್ ಪೇಪರ್ ಇದೆ ಹೊರತಾಗಿ EVM ಯಾವುದಕ್ಕೂ ಮಾಡೇ ಇಲ್ಲ. EVM ಯಾವ ತಯಾರಿಸ್ತಾ ಇದ್ದಾರೆ ಅವ್ರ ದೇಶದ ಕೂಡ ಬ್ಯಾಲೆಟ್ ಪೇಪರ್ ಇದೆ. ಆದ್ದರಿಂದ ಬ್ಯಾಲೆಟ್ ಪೇಪರೇ ಬೆಟ್ರ್ ಆಗ್ತದೆ ಅಂತ ನಮ್ಗೆ ಅನಿಸಿಕೆ. ಅಂದರೆ ಬ್ಯಾಲೆಟ್ ಪೇಪರ್ ಬಂದರೆ ಪಾರದರ್ಶಕ ಚುನಾವಣೆ ಸಾಧ್ಯ ಅಂತೀರಾ? ಪಾರದರ್ಶಕ 100ಕ್ಕೆ 1,00,000 ಪಾಲು ಪಾರದರ್ಶಕವಾಗುತ್ತದೆ. ಯಾರೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಯಾರೂ ತಿರ್ಚೋಕ್ಕೂ ಆಗಲ್ಲ ಅದನ್ನ. ಯಾಕಂದ್ರೆ ಮ್ಯಾನೇಜ್ ಮಾಡೋ ಚಾನ್ಸ್ ಭಾಳ ಜನ ಹೇಳ್ತಾರೆ, ಮ್ಯಾನೇಜ್ ಮಾಡ್ತಾರೆ, ಮ್ಯಾನಿಪ್ಯುಲೇಷನ್ ಮಾಡ್ಬೋದು, ಕಂಪ್ಯೂಟರ್ ಒಳಗೆ ಮಾಡ್ಬೋದು, ಆದ್ದರಿಂದ ಅವರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮೊದಲಿಂದ ಕೂಡ ವಿರೋಧ ಇದ್ವಿ, ಇವಾಗಲೇ ವಿರೋಧ ಇದ್ವಿ, ಮುಂದೆ ಕೂಡ ನಾವು ಬ್ಯಾಲೆಟ್ ಪೇಪರ್ ಬರಬೇಕು ಅಂತ ನಾವು ಮುಂದುವರಿಸ್ತೀವಿ, ನಮ್ಮ ಹೋರಾಟ ಮುಂದುವರಿಸ್ತೀವಿ. BJP ಯಾಕೆ ಸರ್ ಇದಕ್ಕೆ ಈ ವಿರೋಧ ವ್ಯಕ್ತಪಡಿಸ್ತಾ ಇದೆ ಸರ್ ಬ್ಯಾಲೆಟ್ಗೆ? ಯಾಕಂದ್ರೆ ಅವರು ಯಾಕೆ ವಿರೋಧ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ ಅವ್ರು ಮ್ಯಾನೇಜ್ ಮಾಡ್ಬೋದು ಅಂತ ಅವರು ಇದೆ. ನಾವು ಹೇಳ್ತಾ ಇದ್ವಲ್ಲ, ಈಗ ಕೆಲವು ರಾಜ್ಯದಾಗ ಮ್ಯಾನೇಜ್ ಮಾಡಿದ್ದಾರೆ ಅಂತ ಭಾಳ ಆರೋಪ ಇದೆ, ಆದರೆ ಪ್ರೂವ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಆದರೆ ಮ್ಯಾನೇಜ್ ಮಾಡಿದ್ದಾರೆ ಅಂತ ಎಲ್ಲರೂ ಸಾರ್ವಜನಿಕವಾಗಿ ಗೊತ್ತಾಗಿದೆ. ಅವ್ರು ಯಾವ್ಯಾವ ಥರ ಮ್ಯಾನೇಜ್ ಮಾಡ್ತಾರೋ, ಏನಕ್ಕೆ ಮಾಡ್ತಾರೋ, ಹೊಸ ತಂತ್ರಜ್ಞಾನದಿಂದ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ, ಅಂತೂ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಅಪಾದನೆ ಇದೆ. ಅದನ್ನು ಅವ್ರು ಬಿಡಬೇಕು ಅಂತಂದರೆ ಬ್ಯಾಲೆಟ್ ಪೇಪರ್ ತಂದರೆ ಅವ್ರಿಗೂ ಸುಖ ಇರ್ತದೆ, ನಮ್ಮ ದೇಶಕ್ಕೂ ಸುಖ ಇರ್ತದೆ. ಸರ್, ಕೊನೆಯದಾಗಿ ಹೊಸ ವರ್ಷ ಬರ್ತಾ ಇದೆ, ಇನ್ನೇನು ಸಿದ್ದರಾಮಯ್ಯನವರು ದಾಖಲೆಯನ್ನು ಮಾಡ್ತಾ ಇದ್ದಾರೆ. ಸೊ ಸಂಪುಟ ವಿಸ್ತರಣೆ ಏನಾದರೂ ಚರ್ಚೆಗಳು ನಡೀತಾ ಇದ್ದಾವೆ ಸರ್? ಯಾವಾಗ ಆಗ್ಬೋದು ಏನು? ಅಶೋಕ್ ಪಟ್ನವರು ಮಂತ್ರಿ ಆಗ್ಬೋದಾ, ಹೆಂಗೆ ಏನು ಸರ್? ಸಂಪುಟ ವಿಸ್ತರಣೆ ಈ ತಿಂಗಳು ಆಗ್ಬೋದು ಅಂತ ನಾವೆಲ್ಲ ಭಾಳ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅದರೊಳಗೆ ಸಿದ್ದರಾಮಯ್ಯ ಅವರು ಆಶೀರ್ವಾದ ಇದ್ದರೆ ನಾನು ಕೂಡ ಮಂತ್ರಿ ಆಗ್ತೇನೆ ಅಂತ ನಾನು ಭಾಳ ಆಸೆ ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ಗೊತ್ತಿದೆ, ನಾನು ಭಾಳ ಸೀನಿಯರು ಶಾಸಕ ಆಗಿದ್ದೀನಿ. ನಮ್ಮ ತಂದೆಯವರು ಶಾಸಕರಾಗಿದ್ದರು, ನಮ್ಮ ತಾಯಿಯವರು ಶಾಸಕರಾಗಿದ್ದರು. ನಮ್ಮ ಕುಟುಂಬ ಸ್ವಾತಂತ್ರ್ಯ ಹೋರಾಟದ ಬಂದಂಥ ಕುಟುಂಬದಿಂದ ಬಂದಿರ್ತಾರೆ ನಾನು. ಯಾಕಂದ್ರೆ ನಮ್ಮ ತಂದೆಯವರಿಗೆ ಬ್ರಿಟಿಷ್ ಸರ್ಕಾರ ಇದ್ದಾಗ ಪಾಸಿ ವಾರಂಟ್ ಇತ್ತು. ಅದರಿಂದ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಬೇಕಾದಷ್ಟು ಅವರು ಹೋರಾಟ ಮಾಡಿ ನಮ್ಮ ರಾಮದುರ್ಗ ತಾಲೂಕಿನಾಗೆ ಭಾಳ ದೊಡ್ಡ ಮಹಾರಾಜ ಅಂತ ಇದ್ದರು. ಅವ್ರ ವಿರುದ್ಧ ದೊಡ್ಡ ಹೋರಾಟ ಮಾಡಿ ಭಾಳ ದೊಡ್ಡ ಜಯ ಪಡೆದು ಅವರು ಶಾಸಕರಾಗಿದ್ದರು. ಅಂಥ ಕುಟುಂಬದಿಂದ ಬಂದಿರೋಂಥ ನಮಗೆ ಮಂತ್ರಿಮಂಡಲ ಮಾಡಲೇಬೇಕು ಅಂತ ಭಾಳ ಜನ ಒತ್ತಾಯ ಇದೆ. ನಾನು ಕೂಡ ಸಿದ್ದರಾಮಯ್ಯವ್ರಿಗೆ, ಸರ್ ಭಾಳ ಸೀನಿಯರ್ ಇದ್ದೀನಿ, ದಯವಿಟ್ಟು ಒಂದು ಸರಿ ನೀವು ಮಂತ್ರಿ ಮಾಡಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವರು ನೋಡೋಣಪ್ಪ ಅಂತ ಅಂದಿದ್ದಾರೆ. ನೋಡೋಣ, ನಮ್ಮ ಅದೃಷ್ಟ ಇರ್ಬೇಕು, ಹಣೆ ಬರ್ದಾಗ ಬರೆದಿರ್ಬೇಕಲ್ಲ, ಹಣೆ ಬರ್ದಾಗ ಬರೆದಿದ್ರೆ ಆಗ್ತೀನಿ ಅಂತ ನನಗೂ ಆಸೆ ಇದೆ. ಇವಿಷ್ಟು ಅಶೋಕ್ ಪಟ್ಟಣ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು.